ನಮ್ಮ ಹಾಸನ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ಎಣ್ಣೆ ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ಕೇಳ್ತಾರೆ, ನೀವು ಗೌಡ್ರು ಎಣ್ಣೆ ಹೊಡಿರಿ ಕೂತ್ಕೊಂಡು ನೋಡಕ್ಕೆ ಖುಷಿ ನಮಗೆ ಅಂತ. ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಚಾನಲ್ ಅಲ್ಲಿ ಎಣ್ಣೆ ಗಿಣ್ಣೆ ಏನು ಪ್ರಮೋಟೇ ಮಾಡ್ತಾ ಇಲ್ಲ. ಕಿಟಕಿಗಳೆಲ್ಲ ಓಹೋ ಏನೋ ಇದು ಪರವಾಗಿಲ್ಲ. ಇಲ್ಲೇನೋ ಇದೈತೆ, ನನಗೆ ಭಯ ಆಗತ್ತೆ. ಹೈಟ್ಸ್ ಅಂದ್ರೆ ನಂಗೆ ಸ್ವಲ್ಪ ಭಯ. ಇದೆಲ್ಲ ಹಿಂಗೆ ನೋಡಿದ್ರೆ ನನಗೆ ಏನೋ ಬಿದೋಗ್ತೀನಿ ಅನ್ನೋ ಒಂದು ಫೀಲಿಂಗ್. ಅದೇ 9th ಫ್ಲೋರ್ ಅಲ್ಲಿ ಕದಾಗಿದೆ ಇದು. ಇದೆಲ್ಲ PVC. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡ್ಬೋದು ಇವತ್ತು ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ. ಓಕೆನಾ? ಮೋಸ್ಟ್ಲಿ ನೀವು ಗೆಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ನಾನು ಹೇಳೋಕ್ಕೆ ಮುಂಚೆ ಗೆಸ್ ಮಾಡಿದರೆ ಕಮೆಂಟ್ ಮಾಡಿ. ಟೈಮ್ ಲೈನಲ್ಲಿ ಗೊತ್ತಾಗುತ್ತೆ ಎಷ್ಟು ಸೆಕೆಂಡಲ್ಲಿ ನೀವು ಕಮೆಂಟ್ ಮಾಡಿದ್ದೀರಾ ಅಂತ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಈ ಕ್ಯಾಂಪಿಂಗ್ ಕನ್ನಡಿಗ ಈ ನಮ್ಮ ಗಾಡಿ ಇದೆ. ಈ ಗಾಡಿಗೆ ಮುಂದೆ ಬರೋ ದಿವಸಗಳಲ್ಲಿ ನಾನು ಸತೀಶನ ತುಂಬಾ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಒಂದು ಚಿಕ್ಕ ಮಾಡಿಫಿಕೇಷನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೀವು ಮೋಸ್ಟ್ಲಿ ಸತೀಶನ ವೀಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ. ಇನ್ನೊಂದು ಮೋಸ್ಟ್ ನೆಕ್ಸ್ಟ್ ನೋಡ್ತೀರಾ. ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನು ಎತ್ತ ಏನೇನು ಮಾಡಬೇಕು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾನು ಸತೀಶನ. ನಮಗೆ ಒಂದೊಳ್ಳೆ ಲೊಕೇಶನ್ ಸಿಕ್ಕಿದೆ ಮಾಡಿಫಿಕೇಷನ್ಗೆ. ಸೀಟ್ ಮಾಡಿಫಿಕೇಷನ್ ಇರ್ಬೋದು ಮತ್ತು ಒಳಗಡೆ ಕ್ಯಾಂಪಿಂಗ್ ಬೆಡ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲನೂ. ಸೊ ಹಾಗೆ ಇವತ್ತು ಸತೀಶನ ಪಿಕ್ ಮಾಡಿಕೊಂಡು ನಾನು ಇಲ್ಲಿಂದ ಸೀದೆ ಇವಾಗ ಎಲ್ಲಿ ಗಾಡಿ ರೆಡಿ ಮಾಡೋಕ್ಕೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಇಲ್ಲಿಂದ ಹೋಗೋಣಂತೆ. ಹೋಗಿ ಆ ಲೊಕೇಶನಲ್ಲಿ ನಾವು ರೀಚ್ ಆಗ್ಬಿಟ್ಟು ಗಾಡಿಗೆ ಏನೇನು ಬೇಕು ಎಲ್ಲ ಡೀಟೇಲ್ಸ್ ಹೇಳೋಣ. ಬೆಂಗಳೂರಲ್ಲಿದ್ದೀನಿ. ಈ ಲೊಕೇಶನ್ ಸತೀಶನ ಅಪಾರ್ಟ್ಮೆಂಟು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸುತ್ತಮುತ್ತ ಅಂತ ಎಲ್ಲ ಕಡೆ ಒಳ್ಳೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ಸತೀಶನ ಪಿಕ್ ಮಾಡಿಕೊಂಡು ಇಲ್ಲಿಂದ ಹಾಸನ ಹೋಗಿ ಗಾಡಿನ ಬಿಡ್ತೀವಿ. ಸೊ ಹೇಳಿದ್ದೀನಿ ನಾನು ಇವಾಗ ಇಲ್ಲಿಂದೆ ಅಂತ. ಇಲ್ಲಿಂದ ಹಾಸನ ಹೊರಡ್ತೀವಿ. ಹೋಗಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಡೀರಿ ಹೋಗೋಣ. ಈಗ ನಾವು ನಮ್ಮನೆಲ್ಲ ಒದ್ದಾಡ್ತಾ ಇದೀವಿ. ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂದ್ರೆ ಸಿಮ್ಸೆ ಇಲ್ಲಿ ನನಗೆ ನೋಡಿ ಇವ್ರು ಏನು ಮಾಡೋದು, ನಾನು ಎಲೆಕ್ಟ್ರಿಕ್ ಕಾರ್ ಹೋಗೋಣ ಅಂತಿದ್ದೆ. ಚಾರ್ಜಿಂಗ್ ಶಾಪ್ ಹೋಗೋದು ಅನ್ಕೊಂಡಿವ್ರು. ಅಡ್ವಾನ್ಸ್ ಆಗಿ ಯೋಚನೆ ಮಾಡಾಗಲೇ ಮಾಡಿಕೊಟ್ಟು. ಇದು ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಕಾರ್ಸ್ಗಳು ಎಷ್ಟೊಂದಿದೆ ನೋಡಿ. ಚಾರ್ಜ್ ಯೋಚನೆ ಮಾಡಿ ಇದೆಲ್ಲ 30 ವರ್ಷದ ಎಲ್ಲ ಯೋಚನೆ ಮಾಡೇ ಮಾಡೋರು. ಸೂಪರ್ ಆಗಿದೆ. ಎಲ್ಲಕ್ಕೆ ಎಷ್ಟು ಕೆಳಗಡೆ 2 ಗ್ರೌಂಡು ಇದಿದೆ ಪಾರ್ಕಿಂಗ್ 2 ಇದು 2 ಫ್ಲೋರ್ ಇದು ಬೇಸ್ಮೆಂಟ್. ಇವಾಗ ನಿಮ್ಗೆ ಎಷ್ಟು? ಒಂದು ಕಾರ್ ಪಾರ್ಕಿಂಗಾ? ಒಂದು ಕಾರ್ ಪಾರ್ಕಿಂಗ್ ಅಷ್ಟೇ. ಅದ್ರ ಬೈಕಲ್ಲಿ ನಿಲ್ಸ್ಕೊಬೋದು, ಕಾರಲ್ಲಿ ನಿಲ್ಸ್ಕೊಬೋದು. ಎಷ್ಟು ಪಾರ್ಕಿಂಗ್? ಓಕೆ, ಎಲ್ಲಿ ಗೊತ್ತರು ನಿಲ್ಸ್ಕೊಬೋದು. ಪರವಾಗಿಲ್ಲ, ಸೂಪರ್. ಹಾಂ, ಹಿಂಗೆ ಹೋಗೋಣ ಗಾಡಿಲೇ. ಬನ್ನಿ, ಈಗ ಒಂದು ಟೂರ್ ಆಯಿತು. ಸೊ ಇವಾಗ ಹೊರಗಡೆ ಹೋಗೋಣಂತೆ. ಹೊರಗಡೆ ಹೋಗಿ ಊಟ ಮಾಡ್ಕೊಂಬಂದು ನಮ್ಮದು ಹಾಸನ ಆಗುತ್ತೆ. ಬಟ್ ಯಾಕೋ ಇದೇ ಒಂದು ವ್ಲಾಗ್ ಆಗೋ ಥರ ಅನ್ನಿಸ್ತಾ ಇದೆ ನನಗೆ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ಮೋಸ್ಟ್ಲಿ ಹಾಸನ ನೋಡ್ತಾರೆ. ಇವಾಗ ಊಟ ಮಾಡಬೇಕು. ನಡಿ ಊಟ ಮಾಡುವ ಹೋಗ್ಬಿಟ್ಟು. ಓಕೆ, ಸ್ವಾಗತ ಸುಸ್ವಾಗತ. ಏನೋ ಪ್ರಶಾಂತವಾಗಿದೆ. ಬೆಳಕಲ್ಲೆಲ್ಲ ಕಾಣ್ತದೆ. ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಅಣ್ಣ ಇದು? ಇಲ್ಲಪ್ಪ, ಏನು ಗೊತ್ತಾಗೋದೇ ಇಲ್ಲ. ಇದು ಚೆನ್ನಾಗಿದೆ, ಮೇಂಟೆನೆನ್ಸ್ ಫ್ರೀ, ತುಕ್ಕಿಡಿಯಲ್ಲ, ಒಳ್ಳೆ ಹಿಡಿಯಲ್ಲ. ಇದು ಅಲ್ಯೂಮಿನಿಯಮ್ಮ? ಓ, ಇದು ಫುಲ್ ಬಿಟ್ಟರೆ ಹಂಗೆ ಸ್ಲೋ ಹೋಗುತ್ತೆ. ಓಹೋ, ಸೂಪರ್. ಸಖತ್ತಾಗಿದೆ ಇದು. ಇದೆಲ್ಲ PVC. ಸೂಪರ್. ಮೇಲೇನೂ ಎಲ್ಲ ನಮ್ಮ ಕೈಯೇ ಹೋಗಲ್ಲ. ಸೂಪರ್ ಆಗಿದೆ ಅಣ್ಣ. ಹೌದಾ? ಆ್ಯಕ್ಚುಲಿ ವುಡ್ ಚೀಪೋ ಅಲ್ಯೂಮಿನಿಯಂ ಚೀಪಾ ಲೆಕ್ಕದಲ್ಲಿ? ವುಡ್ ಚೀಪು, ಕಾಸ್ಟ್ಲಿ, ಬಟ್ ಲೈಫ್ ಜಾಸ್ತಿ. ನೀರಲ್ಲೇ ಹಾಕೋದು ಏನೂ ಆಗಲ್ಲ. ಹಂಗೆ ಪ್ರೆಷರ್ ಹಾಕಂಗೆ ಮಿಷಿನ್ ಹಾಕ್ಬಿಟ್ಟು ಹೊಡೆದು ಬಿಡಕ್ಕಿಲ್ಲ. ಹಂಗೆ ಫುಲ್ ಮಿಷಿನಲ್ಲಿ ಕ್ಲೀನ್ ಮಾಡಂಗಿದ್ರೆ ಸ್ಪ್ರೇ ಮಿಷಿನ್ ಐತಲ್ಲ ನಿಮ್ಮ ಹತ್ರ? ಇದಾ ಡ್ರೆಸ್ಸಿಂಗ್ ಟೇಬಲ್?
ಓಹ್ ಇದು ಸೂಪರ್ ಆಗಿದೆ ನೋಡಿ. ಇಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟು ಇನ್ನೂ ಯಾವುದೋ ಕನ್ಸ್ಟ್ರಕ್ಷನ್ ನಡೀತದೆ, ಸಖತ್ತಾಗಿದೆ. ಕಿಟಕಿಗಳೆಲ್ಲ ಓಹೋ ಏನೋ ಇದು ಪರವಾಗಿಲ್ಲ. ಇಲ್ಲೇನೋ ಇದೈತೆ, ನನಗೆ ಭಯ ಆಗತ್ತೆ. ಹೈಟ್ಸ್ ಅಂದರೆ ನಂಗೆ ಸ್ವಲ್ಪ ಭಯ. ಇದೆಲ್ಲ ಹಿಂಗೆ ನೋಡಿದ್ರೆ ನನಗೆ ಏನೋ ಬಿದೋಗ್ತೀನಿ ಅನ್ನೋ ಒಂದು ಫೀಲಿಂಗ್. ಅದೇ 9th ಫ್ಲೋರಲ್ಲಿ ಇದ್ದೀವಿ ನಾವು ಇವಾಗ. ಓಹೋ ಹಿಂಗಿದೆ ನೋಡಿ, ಸೂಪರ್. ಇಂಪಾರ್ಟೆಂಟ್ ವಾಶ್ರೂಮ್. ಏನದಲ್ಲೂ ಕಾಂಪ್ರಮೈಸ್ ಮಾಡಿಲ್ಲಲ್ಲ ನಾವು. 1 BHK ಆದ್ರೂ ಎಲ್ಲನೂ ಫುಲ್ಲು ಫ್ರೀಯಾಗಿ. ಓಕೆ, ಇದು ಈ ಥರ ಇಲ್ಲಲ್ವ, ಇಲ್ಲಿ ಹಿಂಗೆ ವಾಕಿಂಗ್ ಮೆಕ್ಯಾನಿಸಮ್ ಇದು. ಹಿಂಗೆ ಬಂದರೆ ಭಯ ಆಗುತ್ತೆ, ಇಲ್ಲಿ ಬಿದ್ದೋಗ್ಬಿಡ್ತೀವಿ ನಾವು, ಫೋನ್ ಬಿದ್ದೋಗ್ಬಿಡುತ್ತೋ ಅಂತ. ಇಲ್ಲಿ ಮಕ್ಳು ಕೆಳಗಡೆ ಆಡಕ್ಕೆ ಹೋದ್ರೆ ಇಲ್ಲಿಂದನೇ ನೋಡಿ ಮಾನಿಟರ್ ಮಾಡ್ಬೋದು. ಇದು ಅವರೇ ಮಾಡಿದ್ದಣ್ಣ? ಹ್ಞೂ ಚೆನ್ನಾಗಿದೆಯಲ್ಲ ಇದು. ಇದಕ್ಕೆ ಪೈಪು ನೀವು ಇಂಟೀರಿಯರ್ ಮಾಡಿಕೊಟ್ಟಿರೋದಾ? ಓ ಸೂಪರ್. ಹಿಂಗೆ ತಳ್ಳಿದ್ರೆ ಓಪನ್ ಆಗುತ್ತೆ, ಸಖತ್ತಾಗಿದೆ. ಇದು ಬಂದ್ಬಿಟ್ಟು ಇದ್ರದ್ದಲ್ಲ, ಲಾಕ್ ಮಾಡೋರು, ತೆಗಿಯಂಗಿಲ್ಲ. ಟಿವಿ. ಓಹೋ ಸೂಪರ್ ಅಣ್ಣ. ಏನು ಇದು ಸಖತ್ತಾಗಿದೆ ಇವತ್ತು ದೇವ್ರ ಮನೆ. ಸಖತ್ತಾಗಿದೆ. ತುಂಬಾ ಚೆನ್ನಾಗಿ ಮಾಡೋರು, ಕಷ್ಟಪಟ್ಟು ಹೊಸಬ್ರು ಇಂಟೀರಿಯರ್ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ರು ಕೆಲಸನ ಅಂತಂದ್ರೆ ಅಷ್ಟು ನೀಟಾಗಿ ಮಾಡೋದು. ಇಲ್ಲಿಗೆ ಪೂಜಾ ಇದಕ್ಕೆ ಮೂವಬೆಲ್ಲ ಫಿಕ್ಸ್ಡ್ ಅಣ್ಣ ಇದು? ಪೂಜಾ ಫಿಕ್ಸ್ಡ್. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹೌದು, ಸೌಂಡ್ ಬರಲ್ಲ. ಸಡನ್ನಾಗಿ ಜೋರಾಗಿ ಹಾಕಿದ್ರು ಅದೇ ಹೇಳ್ಕೊಳ್ಳುತ್ತೆ. ಹೌದು. ಸೂಪರ್. ಕಟ್ಲೇರಿ ಇದು? ಕಟ್ಲೇರಿ ಇಡೋದು ಬರುತ್ತಲ್ಲ, ಇಲ್ಲಿದೆಯಾ? ನೀರು ನೋಡಿ ನೋಡಿ ಇದು ನೋಡಿ. ಅವ್ನ ಮನೆ ವಾಶ್ ಮಾಡಕ್ ಕಳ್ಸಿದ್ದೆ, ನೀರು ಇದ್ರೊಳಗೆ ಕುದೈತೆ. ಇದರಿಂದ ಏನೂ ತೊಂದರೆ ಆಗಲ್ಲ ನಮಗೆ. ಅವ್ನು ವಾಶ್ ಮಾಡಿದ್ದ ನೀರ್ ಇದ್ರು ವುಡ್ ಆಗ್ಬಿಟ್ಟಿದ್ರೆ ಕುಡ್ಕೊಂಡಿದ್ದು. ಹೌದೌದು, ಊದ್ಬಿಟ್ಟಿರೋದು. ಅದು ವಾಟರ್ ಪ್ರೂಫ್ ವುಡ್ ಆದ್ರೂ 100% ವಾಟರ್ ಪ್ರೂಫ್ ಅಲ್ಲ, ರೆಸಿಸ್ಟೆನ್ಸ್ ಅಷ್ಟೇ. ಓ ಇದು ಹಿಂಗೆ ಎತ್ಬೋದು, ಇದು ಚೆನ್ನಾಗಿದೆ. ಯೂಶಲಿ ಏನಾಗುತ್ತೆ ಅಂದರೆ ಜಾಸ್ತಿ ನಮ್ಮ ಮನೇನೂ ಅಷ್ಟೇ, ಇಲ್ಲಿ ಈ ಡೋರೇ ಹಾಳಾಗಿರೋದು. ನೀರು ಹಿಂಗೆ ತೊಳೆದಾಗ ಮಾಡಿದಾಗ ಇಳಿಯುತ್ತಲ್ಲ, ಅವಾಗೆಲ್ಲ ಹಾಳಾಗೋಗ್ಬಿಡುತ್ತೆ ಕೆಳಗಡೆ ಅದೆಲ್ಲ ವುಡ್ಡು. ಏನು ವೇಸ್ಟ್ ಮಾಡಿಲ್ಲ ಅಣ್ಣ ಜಾಗ ಒಂಚೂರು. ವಾಟರ್ ಪ್ಯೂರಿಫೈಯರ್ ಸೂಪರ್. ಅಂದರೆ ಎಲ್ಲ ಕಾಂಪ್ಯಾಕ್ಟ್ ಆಗಿ ನೀಟಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಇದು ಸ್ಟಿಕ್ಕರ್ ಇದನ್ನು ತೆಗಿಬೇಕಲ್ಲ, ಪೇಪರ್ಸು, ಈ ಕವರ್ ತೆಗಿಬೇಕು. ಅವಾಗ ಆದ್ಮೇಲೆ ತೆಗಿಯೋದು. ಕಲರ್ ಯಾವ್ದು ಮಾಡಿರೋದಣ್ಣ ಇದು? ಹಾಂ, ಅಲ್ಲ ಇವಾಗ ಇದನ್ನ ತೆಗೆದ್ರೆ ಇದು ಗೋಲ್ಡ್ ಕಲರ್. ಕ್ರೀಮು. ನಮ್ಮ ಕಾರ್ ಸೀಟ್ಗೂ ಅದೇ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಸಿಮಿಲರ್. ಇಲ್ಲಿ ಬೇರೆ ಏನೋ ಇದೆಯಲ್ಲ ಅಣ್ಣ, ಇದು ಇಂಟರ್ನೆಟಾ? ಅಲ್ಲ, ಇಲ್ಲೊಂದು ಸ್ಟೋರೇಜು. ಮಾತ್ರ ಏನೂ ವೇಸ್ಟ್ ಆಗಿಲ್ಲ ಅಣ್ಣ, ಜಾಗ ಅಲ್ಲ, ತುಂಬ ಚೆನ್ನಾಗಿ ಮಾಡೋರೆ. ಇಲ್ಲೇನು ವೇಸ್ಟ್ ಆಗ್ದಿರಂಗೆ. ಇಲ್ಲೂ ಇದೆ ನೋಡಿ ಕಿಟಕಿ, ಸ್ಲೈಡಿಂಗ್ ಈ ಥರ. ಸೂಪರ್. ಆ ಕಡೆ ಎಲ್ಲ ಫಿಲಪ್ ಆಗ್ಬಿಟ್ಟಾರೆ ಜನ ಆಲ್ರೆಡಿ. ಮತ್ತು ಇನ್ನೇನು ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ, ಇಷ್ಟೆಲ್ಲ ಸೇಫ್ಟಿ ಸೌಕರ್ಯ ಎಲ್ಲ ಇದೆ ಅಂದರೆ. ಹೌದು, ಚೆನ್ನಾಗಿದೆ. ಬಟ್ ಅದು ಇಲ್ಲ, ಜಾಗ ಕಡಿಮೆ ಆಗ್ಬಿಡುತ್ತೆ. ಒಂದೇ ಸೋಫಾ ಹಾಕಾಗ್ತಿದ್ದು, ಅದು ಎಷ್ಟೋ ಇಬ್ರು ಕೂರಂತದ್ದು. ಇಬ್ರು 3 ಜನ ಕೂರಂತ ಒಂದು ಸೋಫಾ ಹಾಕೋದು ಅಷ್ಟೇ. ಟಿವಿಲು ಬರೋದು, ಟಿಪಾಯಿ ಬರೋದು, ಇಷ್ಟೇ ಜಾಗ ಹೊಡೆಯೋದು ಓಡಾಡಕ್ಕೆ. ಹಿಂಗ್ ಬಂದ್ರು ಇವಾಗ ಇಡೀ ಹಾಲೇ ಸಿಕ್ದಂಗೆ ಆಯ್ತು ನಿಮ್ಗೆ. ಹಿಂಗೆ ಹಾಕಿಸ್ತಿರೋದ್ರಿಂದ ಇಡೀ ಹಾಲ್ ಓಪನ್ ಆಗಿದೆ. ಮತ್ತೆ ಸೋಫಾ ಕಂಪ್ಲೀಟ್ ಅದು. ಹಾಂ ಸೂಪರ್, ತುಂಬ ಚೆನ್ನಾಗಿದೆ. 3 ಜನ ಕೂರೋದಲ್ಲ, 5-6 ಜನ. ಹಂಗೆ ಆ ಕಡೆಯಿಂದ 3 ಜನ, ಈ ಕಡೆಯಿಂದ 3 ಜನ. ಹಾಂ,
ಅಲ್ಲಿಗೆ ನನಗೆ ಸೋಫಾ ಕೂರಕ್ಕೂ ಜಾಸ್ತಿ ಆಯ್ತು ಜನ. ಹೌದು. 3 ಜನ ಎಕ್ಸ್ಟ್ರಾ ಕೊಡ್ಬೋದು. ಕರೆಕ್ಟ್. ಬೆಡ್ ಆಗುತ್ತೆ, ಅದ್ರ ಜೊತೆಗೆ ಸ್ಪೇಸ್ ಉಳಿಯುತ್ತೆ. ಇಲ್ಲ, ಅದು ಒಳ್ಳೆ ಐಡಿಯಾ ಮಾಡಿದ್ರಿ. ನಿಮ್ದೇನ ಐಡಿಯಾ ಅದು ಕಾರ್ನರ್ ಸೋಫಾ? ನಮ್ಮ ಮನೆಯವ್ರದ್ದು ಐಡಿಯಾ. ನಮ್ಮ ಮನೆಯವ್ರದ್ದು ನಾನು ಅಂತಾನೆ. ಸೂಪರ್. ಆ್ಯಕ್ಚುಲಿ ಕರೆಕ್ಟ್, ನೀವು ಹೇಳೋದು ಇಲ್ಲಿ ಹಾಕ್ಬಿಟ್ಟಿದ್ರೆ ಹಿಂಗೆ ರೂಮ್ ಯಾರು ಹಿಂಗೆ ಎಂಟ್ರಿ ಆಗ್ತಾರಲ್ಲ, ನೀವು ಇಷ್ಟು ಒಂಥರ ಇದಾಗಿ ಡಿಫ್ರೆಂಟ್ ಆಗಿರೋದು, ಪಾರ್ಟಿಷನ್ ಥರ ಆಗೋದು. ಇವಾಗ ಫುಲ್ ಟಿವಿಗೆ ಇದು ಡಿಶ್ಗೆ ಡಿಶ್ ಅಲ್ಲಿ ಹೇಳಿಬೇಕಂದ್ರೆ ಕಷ್ಟ ಇದೆ ನನಗೆ. ಸ್ವಿಚ್ ಎಲ್ಲ ಕೊಟ್ಟಾರೆ, ಸ್ವಿಚ್ ನೋಡಿ ಇದು ಲೈಟ್. ಓಕೆ, ಇದ್ರದ್ದು ಒಳಗಡೆ ಇದು ಮೂಡ್ ಲೈಟ್ ಏನಂತಾರೆ ಇದಕ್ಕೆ, ಬ್ಯಾಕ್ ಗ್ರೌಂಡ್ ಅದನ್ನು ಪೇಂಟ್ ಆಗುತ್ತೆ ಮೇಲೆ. ಸೂಪರ್. ಇಲ್ಲಿ ನೋಡಿ, ಕಲರ್ ಚೇಂಜ್ ಆಗ್ತದೆ. ಇದು ನೋಡ್ತಾ ಇರಿ, ಒಂದ್ಸರಿ ಆನ್ ಮಾಡಿ ಕಲರ್ ಚೇಂಜ್. 3 ಟೈಪ್, 3 in 1. ಹಾಂ. ನೈಟ್ಗೆ ಬೇರೆ ಕಲರು, ಮೂವಿ ಗಿವಿ ನೋಡ್ತೀರಾ ಅಂದರೆ ಹಿಂಗೆ ಡಿಮ್ ಆಗಿ. ನೋಡಿ. ಹೌದು. ಕಲರ್ ಚೇಂಜ್, ವೈಟ್ ಬಂತಿವಾಗ. ಫುಲ್ ಪ್ಯೂರ್ ವೈಟ್. ಜಾಸ್ತಿ ಈ ವಿಡಿಯೋ ಮಾಡ್ತಾರಲ್ವಣ್ಣ, ಅದು ಏನೋ ಸರ್ಕಲ್ ಥರ ಇಟ್ಕೊಂಡು ಅದಕ್ಕೆ ಹಂಗೆ ಕೊಡ್ತಾರೆ, ಅದೇ ಕಂಟ್ರೋಲ್ ಬರುತ್ತೆ ಏನೋ ಅಂತದ್ದು. ಸೂಪರ್ ಆಗಿದೆ ಅದು. ನೀವು ಒಂದು BHK ಕಾಣಿಸ್ತಾನೆ ಇಲ್ಲ, ಫುಲ್ ಸ್ಪೇಷಿಯಸ್ ಆಗಿದೆ. ಇದು ಅಲ್ಲ ನಿಮ್ಮ ಇದೊಂದು ಯಾಕೋ ಅಲ್ಯೂಮಿನಿಯಂ ಒಂದು ಸ್ವಲ್ಪ ನನಗೆ ಪ್ರೀಮಿಯಂ ಕ್ವಾಲಿಟಿ ಅನಿಸ್ತಾ ಇರಲಿಲ್ಲ, ಹಂಗಾಗಿ ಇದೊಂದು ವುಡ್ಡನ್ನು ಬಳಸ್ತಾರೆ. ಇಲ್ಲ, ಅದು ಟಿವಿದು ವೇಟ್ ಬೀಳುತ್ತಲ್ವಾ, ಅದಲ್ಲೇ ಮಾಡಿ. ಇವೆಲ್ಲ ಏನಾಗಲ್ಲ ಬೇರೆ ಯಾವುದೂ. ಆದರೆ ಅಡುಗೆ ಮನೆಗೆ ಮಾತ್ರ ಅಲ್ಯೂಮಿನಿಯಂ ಬೇಕಿತ್ತು. ಹೌದು, ಅಲ್ಯೂಮಿನಿಯಂ ಬೇಕೇ ಬೇಕು. ಅಡುಗೆ ಮನೆಗೆ ಬೇಕೇ ಇತ್ತು. ಹೌದು, ಇದು ವುಡ್ದೇ ಚೆನ್ನಾಗಿ ಮಾಡಿ. ಯೂಶಲಿ ಅವರೇ ಸಜೆಸ್ಟ್ ಮಾಡ್ತಾರೆ, ಅವ್ರು ವುಡ್ದೇ ಮಾಡ್ತಾರೆ ಸಜೆಷನು. ಯಾಕಂದರೆ ಮಕ್ಳಿರ್ತಾರೆ, ಎಳಿತಾರೆ, ಮಾಡ್ತಾರೆ, ಅವೆಲ್ಲ ಫಿಕ್ಸ್ಡ್ ಅಲ್ವಣ. ನೋಡಿ, ಇದು ಒಂದು ಮನೆ ಟೂರ್ ಕೂಡ ಆಗೋಯ್ತು. ಎಂಟ್ರಿ ಆಗಿದೆ ಇಲ್ಲಿ. ಇಲ್ಲಿಗೊಂದು ಇದು ಶೂ ರ್ಯಾಕ್ ಮಾಡಿಸ್ಬಿಡ್ಬೇಕಾಯ್ತು ನೀವು, ಅಲ್ಯೂಮಿನಿಯಂ. ಏನು ಮಾಡಿ ಗೊತ್ತಾ, ಇಲ್ಲಿ ಎಲ್ ಶೇಪ್ ಇದು ಮಾಡಿಸ್ಬಿಡಿ. ಹೆಂಗೆ ಅಂದ್ರೆ ಇಷ್ಟೆಲ್ಲ ಸ್ಟೂಲ್ ಸೋಫಾ ಮಾಡಿಸ್ತೀರಲ್ಲ. ಆ್ಯಕ್ಚುಲಿ ಪ್ರೆಸ್ಟೀಜ್ ಅವ್ರು ಹೇಳೋ ಪ್ರಕಾರ ಇಲ್ಲೇನು ಇಡ್ಲೇ ಬಿಡಿ ನೀವು ಅಂತ ಹೇಳ್ತಾವ್ರೆ. ಓಕೆ, ಈಗ ಅವ್ರಿಗೆ ಬರುತ್ತಂತೆ ಕ್ಲೀನ್ ಮಾಡ್ಕೊಂಡು ನಮ್ಗೆ ಯಾವಾಗ ಹೊರಗಡೆ ಕಸತ್ತು ಬಿಟ್ಟು ಬೆಳಗ್ಗೆ ನೀನು ಇಡಂಗೆ ಇಲ್ಲ. ಅವ್ರು ಇಟ್ಟವ್ರೆ, ಅವ್ರಿಗೇನು ತೊಂದರೆ ಕೊಡ್ತಾ ಇಲ್ಲ ಅವರು. ಹಂಗಂದ್ರೆ ನಾವು ಇಡ್ತೀವಿ ತಗೊಬಂದು. ಹೌದು. ಇಲ್ಲ, ಒಂದು ಕೆಲಸ ಮಾಡಿ, ಕೂತ್ಕೊಂಡಾಗ ಶೂ ಹಾಕೊಳ್ಳೋಕೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಕ್ಲೀನ್ ಕೆಲಸದ ಇಲ್ಲಿ ತೊಳ್ಕೊತಾರೆ. ಅದು ಹೆಂಗಿರುತ್ತೆ, ಮೇಲ್ಗಡೆ ಕುಷನ್ ಇರ್ತದೆ, ಅದೇ ಥರ ಮೇಲೆ ಕುಷನ್ನು, ಕೆಳಗಡೆ 2 ಡೋರ್ ಪ್ಲಸ್ ಲಾಕ್ ಇರುತ್ತೆ. ಓಪನ್ ಮಾಡಿ ಶೂ ಇಟ್ಬೋದು, ಶೂ ಹಾಕುವಾಗ ಕೂತ್ಕೊಳ್ಳಾಗ ಅಲ್ಲೇ ಕೂತ್ಕೊಂಡು ಮಾಡ್ಕೋಬೋದು ಅಲ್ವಾ, ಚೆನ್ನಾಗಿರುತ್ತೆ. ಮತ್ತು ಒಳಗಡೆ ಬಂದು ಕೂತ್ಕೊಂಡು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಹಂಗೆ ಅನ್ನಿಸ್ತಾನೆ ಇಲ್ಲ, ಇದು 1 BHK ನಾನು ಫೀಲೇ ಇಲ್ಲ. ದೊಡ್ಡದಾಗಿ ಫೀಲ್ ಆಗ್ತದೆ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಏನೋ ಒಂಥರ ನೆಮ್ಮದಿ ಎಲ್ಲ ಪೀಸ್ಫುಲ್ ಆಗಿದೆ. ನನಗೆ ಇಲ್ಲಿ ಬಂದ್ಬಿಟ್ಟು ಹೋಗಕ್ಕೆ ಅನ್ಸ್ಬಾರ್ದು. ಹೌದು, ತುಂಬ ಚೆನ್ನಾಗಿದೆ. ಮಲಗೋದು ಇಲ್ಲ, ಆರಾಮ ಮಲ್ಕೊಂಡು ಒಳ್ಳೇದಿದೆ. ಚಾಪೆ ಕಂಡು ನೋಡಿದ್ರೆ ಆರಾಮ ಕುತ್ಕೊಂಡು ಇಲ್ಲಿ ಎಣ್ಣೆ ಹೊಡ್ಕೊಂಡು ಇದು ಮಾಡೋದಕ್ಕೆ. ಹೌದು, ಎಣ್ಣೆ ಎಣ್ಣೆ ಬಿಟ್ಬಿಟ್ಟಿದೆ. ಎಲ್ಲರೂ ಕೇಳ್ತಾರೆ, ನೀವು ಗೌಡ್ರು ಎಣ್ಣೆ ಹೊಡಿರಿ ಕೂತ್ಕೊಂಡು ನೋಡೋಕ್ಕೆ ಖುಷಿ ನಮಗೆ ಅಂತ. ಎಣ್ಣೆ ಕುಡಿಯೋದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಚಾನಲಲ್ಲಿ ಎಣ್ಣೆ ಗಿಣ್ಣೆ ಏನು ಪ್ರಮೋಟೇ ಮಾಡ್ತಾ ಇಲ್ಲ ಈಗ. ಏನು ಕುತ್ಕೊಂಡು ನಮ್ಮ ಮಾವನ ಜೊತೆ ಎಣ್ಣೆ ಹೊಡಿಯೋಕೆ ಅನ್ಸಿತ್ತು ನನಗೆ ಇಲ್ಲಿ. ಎಣ್ಣೆ ಹೊಡಿದಂಗೆ ಆಗೋಯ್ತು ಈಗ. ಬರೀ ಮಾವನ್ ಕುತ್ಕೊಂಡು ಮಾತಾಡ್ಸೋದು ಅಷ್ಟೇ. ನಿಮಗೆ ಲೈಮ್ ಸೋಡಾ, ಮಿಂಟ್ ಸೋಡಾ ಅದನ್ನು ಆರ್ಡರ್ ಮಾಡಬೇಕಷ್ಟೇ. ಓಕೆ, ಸೊ ಇದು ಈ ವ್ಲಾಗ್ನ ಅಪ್ಡೇಟ್. ಹೇಗಿದೆ? ಸೂಪರ್ ಆಗಿದೆಯಲ್ಲ, ಥರ ಪೀಸ್ಫುಲ್. ಅಪಾರ್ಟ್ಮೆಂಟ್ ಲೈಫ್ ಮುಂಚೆ ಅದು ಇಷ್ಟಪಡ್ತಾ ಇರಲಿಲ್ಲ, ಈ ಹೊರಗಡೆ ಹೋಗೋದು ಜಾಸ್ತಿ ಇಷ್ಟಪಡೋದು. ಇವಾಗ ನಮಗೆ ಇಷ್ಟ ಆಗ್ತದೆ, ಬೆನಿಫಿಟ್ಸ್ ಇದೆ. ಈಗ ಸೇಫ್ಟಿಗೆ ಅದು ಇದೆಲ್ಲ ಸೇಫ್ಟಿ ಎಲ್ಲ ನೋಡ್ಕೊಂಡ್ರೆ ಅಪಾರ್ಟ್ಮೆಂಟೇ ಬೆಸ್ಟ್ ಅನ್ಸುತ್ತೆ. ಒಬ್ಬರೇ ಇದೆಲ್ಲ ಪ್ರಾಬ್ಲಮ್ ಇಲ್ಲ. ಏನು ಇಷ್ಟು ಮೇಲೆ ಈ ಫ್ಲೋರಿಗೆ ಬರ್ತೀನಿ ಅಂತ ಅನಿಸ್ತಾನೆ. ಲಿಫ್ಟ್ ಎಲ್ಲಿಂದ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಾಡಿ ತುಂಬ ಚೆನ್ನಾಗಿದೆ, ಖುಷಿ ಆಯ್ತು ನನಗಂತೂ. ಸೊ ಓಕೆ, ಬೆಂಗಳೂರಿಂದ ನಾನ್ ಸ್ಟಾಪ್ ಬಂದ್ವಿ. ಒಂದು ಕಡೆ ಒಳ್ಳೆ ಊಟ ಸಿಗುತ್ತೆ, ನಾನ್ ವೆಜ್ ಅಂತ ಹೇಳಿದ್ರು. ಹಾಗಾಗಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಒನ್ ಆಫ್ ದ ಬೆಸ್ಟ್ ಪೋರ್ಕ್. ಯಾರಿಗೆಲ್ಲ ಆಸಕ್ತಿ ಇರುತ್ತೆ ಪೋರ್ಕ್ ತಿನ್ನೋರಿಗೆ. ಹಂಗೆ ಅಂದಿದ ತಕ್ಷಣ ಕೆಲವರು ಇಷ್ಟನೇ ಆಗಲ್ಲ, ಇಹಿ ಅಂತ ಇರ್ತಾರೆ. ಆದರೆ ನಮಗೆ ಇಷ್ಟ, ತುಂಬ ಇಷ್ಟಪಟ್ಟು ತಿಂತೀವಿ, ಸುರ್ಸ್ಕೊಂಡು ತಿಂತೀವಿ. ತುಂಬ ಸಖತ್ತಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿ ಮಾಡಿರ್ತಾರೆ, ಅದ್ಭುತವಾದಂಥ ಚಿಲ್ಲಿ ಪೋರ್ಕು. ಆಮೇಲೆ ಅಷ್ಟು ತಿನ್ನಿಸ್ಬೇಕು ಅಂತೀನಿ ಕರ್ಕೊಂಡ್ಬಂದಿದ್ದೀನಿ. ನಾರ್ವೆ ಹೋಟೆಲ್ ಅಂತ ಸನ್ನತಿ. ಇಲ್ಲಿ ಬಂದರೆ ಯಾರು ತಿಂದು ನೋಡಿ ಸಖತ್ತಾಗಿರುತ್ತೆ. ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಬೇಕಾದ್ರೆ ವಿಸಿಟ್ ಮಾಡಿ, ಚೆಕ್ ಮಾಡಿ. ನಾನಂತೂ ಪೋರ್ಕ್ ತಿಂದು ಸುಮಾರು ಆಗೋಯ್ತು, 2 ತಿಂಗಳಾಗೋಯ್ತು. ಲಾಸ್ಟ್ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದೆ, ಚೆನ್ನಾಗಿದೆ ಅಂತ. ಹಾಗಾಗಿ ಈಗ ವೇಟಿಂಗ್ ಬಾಳೆ ಎಲೆ ಅಂತ ಹಾಕಿದ್ದಾರೆ, ಜಸ್ಟ್ ವೇಟಿಂಗ್ ಫಾರ್ ಪೋರ್ಕ್.
ಪೋರ್ಕ್ ಚಿಲ್ಲಿ ಅಲ್ಲ ಅಣ್ಣ. ಸೊ ಫೈನಲಿ ಚಿಲ್ಲಿ ಪೋರ್ಕ್ ಬಂದಿದೆ. ಮುದ್ದೆ ಊಟ ಚಿಲ್ಲಿ ಪೋರ್ಕ್ ಆರ್ಡರ್ ಮಾಡಿದ್ದೀವಿ. ಬಾಯಲ್ಲಿ ನೀರೇ ಇಳಿತಿದೆ ನನಗೆ. ಜೋರು ನೀರೆಲ್ಲ ಒಟ್ಟಿಗೆ ಇಳಿತಾವೆ. ತುಂಬ ದಿವಸ ಆಯಿತು ತಿಂದು ಅದಕ್ಕೆ. ತುಂಬ ಚೆನ್ನಾಗಿದೆ. ಮುದ್ದೆ ಊಟ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಸತೀಶಣ್ಣ ಮನೆಯಲ್ಲಿ. ಇವಾಗ ನೀವು ಹಾಸನ ಶಿಫ್ಟ್ ಆಗಿದ್ದೀರ, ಹಾಸನ ಮನೆ ಮಾಡಿದ್ದೀರಲ್ಲ, ಹಾಸನಲ್ಲಿ ಮನೆ ಮಾಡಿದ್ದೀರಲ್ಲ. ಮುದ್ದೆ ಸಾಂಬಾರು ಚೆನ್ನಾಗಿದೆ. ಮುದ್ದೆಗೂ ಸಾಂಬಾರಿಗೂ ಕಾಂಬಿನೇಷನ್ ಸಖತ್ತಾಗಿದೆ. ಸೂಪರ್. ಸತೀಶ್ ಅಣ್ಣ ಒಂದೊಳ್ಳೆ ಚಿಲ್ಲಿ ಪೋರ್ಕ್ ಕೊಡಿಸಿ ಅಂತ ಕರ್ಕೊಂಡ್ಬಂದ್ರು. ಹಾಗೆ ಸತೀಶ್ ಅಣ್ಣ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ಹಾಗೆ ನಮಗೆ ಬಿಲ್ ಕೊಡಕ್ಕೂ ಬಿಡ್ಲಿಲ್ಲ. ತಳ್ತವ್ರು ಆಚೆ ತಳ್ತಾ ಇದ್ರು ನೋಡಿ. ಪಾಪ ಎಷ್ಟು ಪ್ರೀತಿ ತೋರಿಸ್ತಾರೆ. ಊಟ ಮಾಡಕ್ ಬಂದಿರೋದು ಅಷ್ಟೇ ಅಲ್ವಾ? ಓಕೆ, ಫೈನಲ್ ಆಗಿ ಊಟ ಮಾಡಿ ಒಳ್ಳೆ ಊಟ, ತೃಪ್ತಿಯಾದ ಊಟ. ಅದೇ ಏನು ಜಾಸ್ತಿ ಸ್ಪೆಷಲ್ ತಿಂದಿಲ್ಲ. ಮುದ್ದೆ ಚಿಲ್ಲಿ ಪೋರ್ಕು ಸಕ್ಕತ್ತಾಗಿತ್ತು. ಚಿಲ್ಲಿ ಪೋರ್ಕ್ ಮಾತ್ರ ಸ್ಟಾರ್ಟಿಂಗಲ್ಲಿ ಖಾರ ಇರಲಿಲ್ಲ. ಆಮೇಲೆ ಯಾವಾಗ ಹೊಟ್ಟೆ ತುಂಬಿತು ಅನ್ನಿಸ್ತು ಅವಾಗ ಖಾರ ಫೀಲ್ ಸ್ಟಾರ್ಟ್ ಆಯಿತು. ಹಾಗೆ ಸತೀಶ್ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಖುಷಿ ಆಯಿತು. ನಾವು ಬಿಲ್ ಕೊಡೋಕ್ಕೆ ಬಿಟ್ಟಿಲ್ಲ. ಏನೇನು ಮಾಡಿ ನಾವಂತೂ ಹಿಂಗೆ ಆಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಕೂಗಾಡ್ಬಿಡೋರು. ಹಂಗಾಗಿ ಅವರು ನಮ್ಮ ಹತ್ರ ಬಿಲ್ ತೊಗೊಂಡ್ರೆ ಅವ್ರಿಗೆ ಯಾವತ್ತೂ ಬರೋದೇ ಇಲ್ಲ ಹೋಟ್ಲಿಗೆ, ಅವ್ರದ್ದು ಬಿಲ್ ಕೊಡೋದೇ ಇಲ್ಲ ಅಂತೇಳಿ ಗಲಾಟೆ ಮಾಡಿದರು. ಹಾಗಾಗಿ ಸರಿ ಆಯಿತು ಅಂತ ಏನು ಮಾಡೋಕ್ಕಾಗೋದಿಲ್ವಲ್ಲ. ನಮ್ಮ ಹಾಸನದವರು. ಸೊ ನಿಮ್ಮ ಎಲ್ಲ ಪ್ರೀತಿಗೆ ವಿಶ್ವಾಸಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ಆಯಿತು ನಡೀತೀವಿ ಹೊರಡೋಣ ಅಂತ ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಸೊ ಇನ್ನು ಇವತ್ತು ಹೋಗಿ ಮಲಗಿ ಬೆಳಗ್ಗೆ ಎದ್ದು ಬೇರೆ ಪ್ರೋಗ್ರಾಮ್ ಇಟ್ಕೋಬೇಕಷ್ಟೆ. ಒಳ್ಳೆ ಊಟ ಅಣ್ಣ. ಮಧ್ಯಾಹ್ನ ಒಳ್ಳೆ ಊಟ, ಇವಾಗ ಒಳ್ಳೆ ಊಟ ನೋಡಿ. ಹೊಟ್ಟೆ ಆಚೆ ಬಂದ್ಬಿಟ್ಟಿತ್ತು. ನಿಮ್ದು ಕೈಲಿ ಹಾಕ್ಸಿದ್ವಲ್ಲ ದುಡ್ಡು ಏನು ಮಾಡ್ತೀರಾ ಅವ್ರು ಎಷ್ಟು ಹೇಳಿದ್ರು. ಹೌದು ಅಪ್ಪ. ಸೊ ಇಲ್ಲಿಗೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನಿದೆ ಮನೆಗೆ ಹೋಗಿ ಮಲ್ಕೊಳ್ಳೋದು. ಬೆಳಗ್ಗೆಗೆ ನೆಕ್ಸ್ಟ್ ಆಗುತ್ತೆ. ಇಲ್ಲಿಗೆ ಆಲ್ರೆಡಿ ಮೋಸ್ಟ್ಲಿ 2 ವ್ಲಾಗ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಗುಡ್ ನೈಟ್, ಶುಭರಾತ್ರಿ. ರಾತ್ರಿ ನೋಡ್ತಾಯಿದ್ರೆ ಇದನ್ನು ಬೆಳಗ್ಗೆ ಮಧ್ಯಾಹ್ನ ನೋಡ್ತಾಯಿದ್ರೆ ಶುಭ ದಿನ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಕ್ಯಾಂಪಿಂಗ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಹಾಸನ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ.